ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಹಾಗೆ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇದು ಸಂಜೆ ಅಂತಂದರೆ ನಾನು ಕೆಲಸ ಮುಗಿಸ್ಕೊಂಡು ಬರ್ತಾಯಿದ್ದೆ ಬುಧವಾರ. ಅಂದರೆ ನಾನು ಮಂಗಳವಾರ ಅಮ್ಮನ ಮನೆ ಊರು ಹಬ್ಬ ನೈಟ್ ಬೆಳಗ್ಗೆನೇ ಎದ್ದು ಬಂದುಬಿಟ್ಟೆ ನೈಟು. ಸೊ ಬುಧವಾರ ಬೆಳಗ್ಗೆನೇ ಎದ್ದು ಬಂದಿದ್ದರಿಂದ ನೈಟ್ಗೆ ಅಂದರೆ ಬೆಳಗ್ಗೆ ಆಫೀಸ್ಗಳಲ್ಲಿ ಕೆಲಸ ಮುಗಿಸ್ಕೊಂಡು ಸಂಜೆ ಮನೆಗೆ ಬರ್ತಾಯಿದ್ದೆ. ಮತ್ತು ನೈಟ್ ಎಲ್ಲ ಅಲ್ಲಿ ಜಾಗರಣೆ ಇದ್ದಿದ್ದರಿಂದ ನಿದ್ದೆ ಇರಲಿಲ್ಲ. ಸೊ ಮನೆಗೆ ಹೋಗಿ ಏನಾದ್ರು ತಿಂದ್ಬಿಟ್ಟು ಮಲ್ಕೋಬೇಕು ಅಂತ ಅನ್ನಿಸ್ತು. ಆಫೀಸಿಂದ ಬರುವಾಗಲೇ ಎಗ್ ರೈಸು ಕಬಾಬನ್ನ ತೊಗೊಂಬಂದೆ. ಹಾಗೆ ಮಳೆ ಬೇರೆ ಬರ್ತಿದ್ದರಿಂದ ನನ್ನ ಮಗಳನ್ನು ಕೂಡ ಕರ್ಕೊಂಡು ಬಂದು ತಿಂದ್ಬಿಟ್ಟು ನಾನು ಹೇಗೆ ಮಲ್ಕೊಂಡೆ ಅಂತ ಗೊತ್ತಿಲ್ಲ. 7 ಗಂಟೆ 7:30ಗೆ ಮಲ್ಕೊಂಬಿಟ್ಟೆ. ಆಮೇಲೆ ಅವಳೇ ಏನೋ ಅಡುಗೆ ಮಾಡಿಟ್ಟು ಮಲ್ಕೊಂಡಿದ್ಲು, ಚೆನ್ನಾಗಿ ಮಾಡಿರಲಿಲ್ಲ ಅಂತ ನಮ್ಮ ಮನೆಯವ್ರು ಬೈತಾಯಿದ್ರು. ಇದು ನೆಕ್ಸ್ಟ್ ಡೇ ನೈಟು ಅಂದರೆ ಅಡುಗೆಗೆ ಏನು ಮಾಡೋದು ಅಂತ ನೋಡ್ತಾಯಿದ್ದೆ. ಮೂಲಂಗಿ ಇತ್ತು, ಸೊ ಮೂಲಂಗಿ ಚಟ್ನಿ ಮಾಡೋಣ. ಅದೇ ಸಾಂಬಾರು ಅದೇ ಅನ್ನ ತಿಂದು ಬೇಜಾರಾಗಿರುತ್ತೆ. ಸೊ ಡಿಫ್ರೆಂಟಾಗಿರಲಿ ಅಂತ ಹೇಳ್ಬಿಟ್ಟು ಮೂಲಂಗಿ ಚಟ್ನಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿ ಹಾಗೆ ಟೇಸ್ಟಾಗಿ ಬಂದಿತ್ತು. ಕಡಲೆಬೇಳೆ, ಉದ್ದಿನಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಜೀರಿಗೆ, ಮೆಣಸಿನ್ಕಾಯಿ, ಕರಿಬೇವು ಇದಿಷ್ಟು ಎಣ್ಣೆಯಲ್ಲಿ ಹಾಕಿ ಹುರ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಮೂಲಂಗಿನೂ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ಸ್ವಲ್ಪ ಲೈಟಾಗಿ. ಆಮೇಲೆ ಮತ್ತು ಸ್ವಲ್ಪ ಕಾಯಿ ತುರಿ, ಹಾಗೆ ಹುಣಸೆ ಹಣ್ಣು ಇದಿಷ್ಟನ್ನು ಹಾಕಿ ನೀಟಾಗಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ರುಬ್ಬಿ ಸ್ವಲ್ಪ ಒಗ್ಗರಣೆ ಕೊಟ್ಟರೆ ರುಚಿಯಾದ ಮೂಲಂಗಿ ಚಟ್ನಿ ಚೆನ್ನಾಗಿರುತ್ತೆ. ಹಾಗೆ ಮೂಲಂಗಿ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ. ಖಾರವಾಗಿ ಖಾರ ನೋಡ್ಕೊಂಡು ಹಾಕಿ, ಯಾಕಂದರೆ ಮೂಲಂಗಿ ಖಾರ ಇರೋದ್ರಿಂದ ಮೆಣಸಿನ್ಕಾಯಿ ನೀವು ಜಾಸ್ತಿ ಹಾಕಿದ್ರೆ ಇನ್ನೂ ಖಾರ ಆಗಿಬಿಡುತ್ತೆ. ತಿಂತಾಯಿದ್ರೆ ಅದು ನಾಲ್ಗೆಗೆ ಖಾರದ ಘಾಟು ಸಖತ್ತಾಗಿ ಕೊಡುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಈ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಈ ರೀತಿ ಚಟ್ನಿ ರೆಸಿಪಿನೂ ಕೂಡ ಟ್ರೈ ಮಾಡ್ತಾಯಿರ್ತೀನಿ. ಹಾಗೆ ನನಗೆ ಚಟ್ನಿ ಎಲ್ಲಿ ಇಷ್ಟ ಆಯ್ತಪ್ಪ ಅಂತಂದರೆ, ಒಂದು ಸಲ ತಿರುಪತಿಗೆ ಹೋಗಿದ್ದು, ಅಲ್ಲಿ ಹೋಟೆಲಲ್ಲಿ ಉಳ್ಕೊಂಡಿದ್ವಲ್ಲ, ಹೋಟೆಲಲ್ಲಿ ಕೊಟ್ಟಿದ್ದರು. ಅಲ್ಲಿ ವೆರೈಟಿ ಚಟ್ನಿ ಕೊಟ್ಟಿದ್ದರು, ಸೂಪರಾಗಿತ್ತು. ಅಂದರೆ ಜಾಸ್ತಿ ಆಂಧ್ರದವರು ಈ ಚಟ್ನಿಗಳನ್ನ ಮಾಡ್ಕೊತಾರೆ. ಅಂದರೆ ಚಟ್ನಿನಲ್ಲ, ಅವರು ತೊಕ್ಕು ಅಂತಾರೆ, ತೊಕ್ಕುಗಳನ್ನ ಮಾಡಿಕೊಂಡು ತಿಂತಾರೆ. ಹಂಗಾಗಿ ನಾನು ಕೂಡ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಇದು ಶನಿವಾರ ಸಂಜೆ, ಅಂದರೆ ಶನಿವಾರ ಒಂದು 3 ಗಂಟೆಗೆ ಆಫೀಸ್ ರಜೆ ಹಾಕ್ಬಿಟ್ಟು ಬಂದೆ. ಅಂದರೆ ಈ ವಾರ ಎಲ್ಲ ಪೂರ್ತಿ ಹಬ್ಬ, ಅಂದರೆ ಮಂಗಳವಾರ, ಬುಧವಾರ, ಗುರುವಾರ 3 ದಿವಸ ಅಮ್ಮನ ಮನೆ ಹಬ್ಬ. ಶುಕ್ರವಾರ, ಶನಿವಾರ, ಭಾನುವಾರ ಹಸ್ಬೆಂಡ್ ಮನೆ ಹಬ್ಬ. ಹಂಗಾಗಿ ಶನಿವಾರ 3 ಗಂಟೆಗೆ ಬಂದೆ. ಏನಕ್ಕಪ್ಪ ಅಂದರೆ ನಮ್ಮ ಮನೆ ದೇವರಿಗೆ ಪೂಜೆ ಮಾಡಿಸ್ಬೇಕಿತ್ತು, ವೆಂಕಟರಮಣ ಸ್ವಾಮಿಗೆ. ಅಂದರೆ ಭಾನುವಾರ ಇರೋದು, ಅಂದರೆ ಗಾವು ಬಾಡು ಅದೆಲ್ಲ ಭಾನುವಾರ ಇರೋದು. ಸೊ ನಾವು ಶನಿವಾರ ಸಂಜೆನೇ ಬಂದ್ವಿ. ಹಾಗೆ ನಮ್ಮೂರು ದೇವಸ್ಥಾನನ ಕಿತ್ತಿದ್ದಾರೆ, ಕಟ್ತಾ ಇದ್ದಾರೆ. ಸೊ ಆ ದೇವ್ರನ್ನ ಮತ್ತೆ ಬೇರೆ ಕಡೆ ಇಟ್ಟಿದ್ದಾರೆ. ಅಂದರೆ ಅಮ್ಮನ ಮನೆ ದೇವ್ರನ್ನೂ ಅಮ್ಮನ ಮನೆ ದೇವರಲ್ಲೂ ದೇವಸ್ಥಾನ ಕಟ್ತಾ ಇದ್ದಾರೆ. ಹಾಗೆ ಹಸ್ಬೆಂಡ್ ಮನೆಯಲ್ಲೂ ಕೂಡ ದೇವಸ್ಥಾನ ಕಟ್ತಾ ಇದ್ದಾರೆ. ಸೊ ಹಾಗಾಗಿ ದೇವ್ರನ್ನ ಇಲ್ಲಿ ಸಪ್ರೇಟ್ ಇಟ್ಟಿದ್ದಾರೆ. ಇದು ನರಸಿಂಹಸ್ವಾಮಿ ಗುಡಿಲಿ ಇಟ್ಟಿದ್ದಾರೆ. ವೆಂಕಟೇಶ್ವರ ಸ್ವಾಮಿನ ಇಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಸೈಡಲ್ಲಿ ಇಟ್ಟಿದ್ದಾರಲ್ಲ, ಅಲ್ಲಿ ದೇವ್ರನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆ ಕಡೆ ಸೈಡಲ್ಲಿ. ಹಾಗೆ ಈ ಕಡೆ ಪಕ್ಕದಲ್ಲಿ ಒಂದು ಕಟ್ಟಿದ್ದಾರೆ, ಇಲ್ಲಿ ನೀರು ಕಟ್ಬಿಟ್ಟು ಈ ಥರ, ಅಂದರೆ ಈ ಥರ ತೊಟ್ಟಿ ಕಟ್ಬಿಟ್ಟು ಇಲ್ಲಿ ನೀರು ಹಾಕಿ ನೀರಲ್ಲಿ ಮುಳುಗಿಸಿ ಈ ಥರ ಮುಚ್ಚಿ ಇಟ್ಟಿದ್ದಾರೆ ಅಂತ ಹೇಳಿದ್ರು. ಸೊ ನಾವು ಮನೆ ದೇವರಲ್ವ, ಹಣ್ಕಾಯಿ ಮಾಡ್ಸೋಣ ಅಂತ ಬಂದಿದ್ದೆ. ನಾನು ಮಕ್ಕಳು ಹಣ್ಕಾಯಿ ಮಾಡಿಸ್ಕೊಂಡು ಬಂದ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಅಂದರೆ ಭಾನುವಾರ. ಇದು ನಮ್ಮ ಅಕ್ಕರ ಮನೆ, ಅಂದರೆ ನಮ್ಮ ಅವ್ರ ಮನೆಗೆ ಬಂದಿದ್ನಲ್ಲ, ಅಲ್ಲಿ ಅವರು ದೇವ್ರು ಮಾಡ್ತಾಯಿದ್ರು. ಅಂದರೆ ಇವತ್ತು ಹಬ್ಬ ಅಲ್ವಾ, ಬೆಟ್ಟದ ರಂಗಸ್ವಾಮಿ, ಅಂದರೆ ಕುಣಿಗಲ್ ಹತ್ರ ಇರೋ ಬೆಟ್ಟದ ರಂಗಸ್ವಾಮಿ, ಆ ದೇವ್ರಿಗೇನೋ ಹರಕೆ ಮಾಡ್ಕೊಂಡಿದ್ರಂತೆ. ಹಾಗಾಗಿ ಮನೆ ಮುಂದೆನೇ ಇದ್ರೊಪ್ಸಿ ಅಂತಂದರೆ ಪೂಜೆ ಮಾಡಿ ಮನೆ ಮುಂದೆನೇ ಮರಿ ಕಡಿತಾಯಿದ್ರು. ಮರಿ ಕಡಿದ್ಬಿಟ್ಟು ಮಟನ್ ಎತ್ಕೊಂಡೋಗಿ ದೇವರಿಗೆ ತಳ್ಗೆ ಅಂತಾರೆ ಕೊಟ್ಬಿಟ್ಟು ಬರೋದು. ಸೊ ಅವರು ಕೂಡ ಹಾಗೆ ತೊಗೊಂಡೋಗಿ ಕೊಟ್ಟರು. ಹಾಗೆ ನಾವು ಅಡುಗೆಗೆಲ್ಲ ಹೆಲ್ಪ್ ಮಾಡಿಕೊಟ್ಬಿಟ್ಟು ನಾನು ಮತ್ತು ಮಕ್ಕಳು ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಅಂತಂದರೆ ನಮ್ಮ ಮನೆ ದೇವ್ರ ದೇವಸ್ಥಾನ, ಅಂದರೆ ಗ್ರಾಮ ದೇವತೆ, ಈಗ ಯಾವುದು ಹಬ್ಬ ಆಯ್ತದೆ, ಕೆಂಪಮ್ಮ ಅಂತ ಹೇಳ್ಬಿಟ್ಟು. ಕೆಂಪಮ್ಮ ದೇವಿ ನಮ್ಮ ಕಡೆ ದೇವಸ್ಥಾನಗಳಷ್ಟೇ, ಗ್ರಾಮ ದೇವತೆ ದೇವಸ್ಥಾನಗಳು ಊರೊಳಗಡೆಗಿಂತ ಊರು ಹೊರಗಡೆ ಇದ್ದಾವೆ. ಅಂದರೆ ಊರು ಒಳಗಡೆನೂ ಗುಡಿ ಇರುತ್ತೆ. ಬಟ್ ಅಮ್ಮನ ಪ್ರತಿಷ್ಠಾಪನೆ ಮಾಡೋ ಮೆರಗ್ರ ಅಂತಾರೆ, ಅಂದರೆ ಮೆರೆಯ ದೇವರು ಅಂತಾರೆ, ಅದು ಊರೊಳಗಡೆ ಇರುತ್ತೆ. ಬಟ್ ಅಮ್ಮ ನಿಜವಾಗಿ ಸ್ಥಾಪನೆ ಆಗಿರೋದು, ಹಾಗೆ ಅಮ್ಮನ ತಿದ್ದಿರೋದು ಅಂತಾರಲ್ಲ, ಅದು ಊರಿಂದ ಹೊರಗಡೆ ಇರುತ್ತೆ. ಹಾಗಾಗಿ ಊರಿಂದ ಹೊರಗಡೆ ಇರೋ ದೇವಸ್ಥಾನಕ್ಕೆ ಪೂಜೆಗೆ ಅಂತ ಹೇಳ್ಬಿಟ್ಟು ಬಂದೆ. ಹಾಗೆ ದೇವ್ರನ್ನೂ ಕೂಡ ಮೆರಗ್ರನ್ನ ಇಲ್ಲೇ ತೊಗೊಂಬಂದಿರ್ತಾರೆ. ಹಾಗೆ ನೋಡ್ತಾ ಇರ್ಬೋದು, ಜಾತ್ರೆಗೆಲ್ಲ ಬಂದಿದ್ದಾರೆ. ಹಾಗೆ ತೆಂಗಿನಕಾಯಿ ಇರಲಿಲ್ಲ, ಸೊ ತೆಂಗಿನಕಾಯಿ ತೊಗೊಳ್ಳೋಣ ಅಂತ ತೊಗೊಂಡು, ಹಾಗೆ ಕಾಲೆಲ್ಲ ತೊಳ್ಕೊಂಡು ನಾನು ಮತ್ತು ಮಕ್ಕಳು ದೇವಸ್ಥಾನದ ಒಳಗಡೆ ಹೋಗಿ ಹಣ್ಕಾಯಿ ಮಾಡಿಸ್ಕೊಂಡು ಬಂದ್ವಿ. ಹಸ್ಬೆಂಡ್ ಬರೋಲ್ಲ ವರ್ಷ, ನಾನು ನನ್ನ ಮಕ್ಕಳು ಮಿಸ್ ಮಾಡ್ದಲೇ ಬರ್ತೀವಿ, ಯಾಕಂದರೆ ಪೂಜೆ ಮಾಡಿಸ್ಬೇಕಲ್ಲ ಮನೆ ದೇವರಿಗೆ ಅಂತ ಹೇಳ್ಬಿಟ್ಟು. ಇದು ಕೆಂಪಮ್ಮ ದೇವಿ ದೇವಸ್ಥಾನ, ನಮ್ಮ ಯಜಮಾನ್ರ ಮನೆದು.
ನನಗೆ ಎರಡೂ ದೇವರುಗಳು ನನ್ನ ದೇವರುಗಳೇ, ನನ್ನ ತಾಯಿದಿರೇ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಒಂದು ಜನ್ಮ ಕೊಟ್ಟಿದ್ದ ದೇವರು, ಇನ್ನೊಂದು ಕಾಯೋ ದೇವರು ಅಂತಾರಲ್ಲ, ಹಾಗಾಗಿ ಇದು ಮೇರ್ಯಾಗ್ರ ಇಲ್ಲಿ ಕೆಳಗಡೆ ಇರೋದು ನೋಡ್ತಾ ಇರ್ಬೋದು. ಅಮ್ಮ ಎರಡೂ ಕೈ ಹಸ್ತನ ಮೇಲಕ್ಕೆ ಎತ್ತಿದ್ದಾರೆ. ಹಾಗೆ ಹಿಂದೆ ಇರೋದು ಇಲ್ಲಿ ಪೂಜೆ ಮಾಡೋದು, ಅಂದರೆ ಒಟ್ಟು ಮೂಡಿರೋದು, ತಿದ್ದಿರೋದು ಅಂತ ಏನೋ ಹೇಳ್ತಾರಲ್ಲ ಅದು. ಅಂದರೆ ಈಗ 1 ವರ್ಷದ ಮುಂಚೆ ದೇವಸ್ಥಾನ, ಈಗ 1 ವರ್ಷ 2 ವರ್ಷದ ಮುಂಚೆ ಅನಿಸುತ್ತೆ ದೇವಸ್ಥಾನ ಓಪನ್ ಆಯಿತು, ಹೊಸ್ದಾಗಿ ಕಟ್ಟಿರೋದು ಇದು ದೇವಸ್ಥಾನ. ಇವಾಗ ಹಬ್ಬ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಎಷ್ಟೊಂದು ಜನ ಬರ್ತಾರೆ. ಇದು ಕೆಂಪಮ್ಮ ದೇವಿ ಅಂತ ಹೇಳ್ಬಿಟ್ಟು, ಬಟ್ ಎಲ್ಲ ಕಣ್ಕುರಮ್ಮ ಅಂತಲೂ ಅಂತಾರೆ. ಇಲ್ಲಿ ಇಷ್ಟೊಂದು ಜನ ಬಂದು ಇಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಇದು ಮಾಡಿಕೊಂಡು ಹೋಗ್ತಾರೆ. ಯಾಕಂದರೆ ಇಲ್ಲಿ ಹಿರಿಸೇವೆಯಿಂದನೂ ಬರ್ತಾರೆ. ಇದು ದೇವರು ಹಿರಿಸೇವೆದ ಅಂತ ಹೇಳ್ತಾರೆ. ಅಲ್ಲಿಂದ ಆಗಿನ ಕಾಲದಲ್ಲಿ ತುಂಬ ಹಿಂದೆನೇ ದೇವ್ರನ್ನ ತೊಗೊಂಬಂದಿದ್ದು ಅಂತ ಹೇಳ್ತಾರೆ. ನಿಜನೋ ಸುಳ್ಳೋ ನಮಗೆ ಗೊತ್ತಿಲ್ಲ, ಬಟ್ ಹೇಳೋದನ್ನ ನಾನು ಕೇಳಿದೆ. ಹಾಗೆ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ದೇವಿ ಇದೆ, ಇದೇನು ಅಂತ ಗೊತ್ತಾಗಲಿಲ್ಲ ನನಗೆ, ಬಟ್ ಇಲ್ಲೂ ನಮಸ್ಕಾರ ಮಾಡಿಕೊಂಡೆ. ಅಲ್ಲಿಗಿಂತ ಈ ಅಮ್ಮನ ಚೆನ್ನಾಗಿ ತಿದ್ದಿದ್ದಾರೆ. ಹಾಗೆ ಇಲ್ಲಿ ಅಮ್ಮ ಎದ್ದು ಬರ್ತಾವಳೇನೋ ಅನ್ನೋ ರೀತಿ ಐತೆ ಇಲ್ಲೂ. ಅದಕ್ಕಿಂತ ದೊಡ್ಡದಾಗಿ, ಅದಕ್ಕಿಂತ ಚೆನ್ನಾಗಿದೆ ಈ ದೇವರು. ಪಕ್ಕದಲ್ಲೇ ಇನ್ನೊಂದು ಚಿಕ್ಕ ಗುಡಿಲಿ ಈ ದೇವರಿದೆ. ಹಾಗೆ ಇಲ್ಲೂ ನಮಸ್ಕಾರ ಮಾಡಿಕೊಂಡು ಇಲ್ಲೇ ತೀರ್ಥ ಪ್ರಸಾದ ತೊಗೊಂಡು ಬಂದೆ. ಹಣ್ಕಾಯಿ ಮಾಡಿಸ್ಕೊಂಡು ಬಿಸಿಲಲ್ಲಿ ನಡ್ಕೊಂಡೇ ಹೋಗಿದ್ದೆ, ನಡ್ಕೊಂಡೇ ಬಂದೆ. ನಮ್ಮ ಕಷ್ಟ, ನಮ್ಮ ಪರಿಶ್ರಮ ದೇವ್ರಿಗೆ ಗೊತ್ತಾಗಲಿ ಅಂತನೋ ಇಲ್ಲ ನಮಗೆ ಕೊಟ್ಟಿರೋದೇ ಈ ಭಾಗ್ಯನೋ ಏನೋ ಗೊತ್ತಿಲ್ಲ. ಮತ್ತು ನಾವು ಹೋಗ್ಬೇಕಿತ್ತು ವಾಪಸ್ಸು, ನಾಳೆ ಕೆಲಸ ಇದೆ. ಮತ್ತು ಮಕ್ಳಿಗೆ ಅಂದರೆ ದೊಡ್ಡವಳನ್ನ ಕಾಲೇಜಿಗೆ ಬೇರೆ ಸೇರಿಸ್ಬೇಕು, 1-2 ಕಾಲೇಜ್ ನೋಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ದೊಡ್ಡವಳು ಮುಂದೆ ನಡ್ಕೊಂಡು ಹೋಗ್ತಾವಳೆ, ನಾನು ಮಧ್ಯದಲ್ಲಿ, ಹಾಗೆ ಚಿಕ್ಕವಳು ನಾನು ಹಿಂದೆ. ಪೂಜೆ ಮಾಡಿಸ್ಕೊಂಡು ಮುಗಿಸ್ಕೊಂಡು ವಾಪಸ್ಸು ಬೆಂಗಳೂರಿಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.